ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ಕರ್ತನ ಕರಡೆಗೆ ನಾವೆಲ್ಲ ಒಪ್ಪಿಸಿಕೊಟ್ಟು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಒಂದು ಸಂದೇಶವನ್ನು ತೆಗೆದುಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜರೇ, ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ ಸ್ವಾಮಿ. ಈ ರಾತ್ರಿ ವೇಳೆಯಲ್ಲಿ ಕರ್ತನೆ ಸ್ವಾಮಿ, ಒಂದು ವಾಕ್ಯದ ಮುಖಾಂತರ ನೀವು ಮಾತನಾಡಬೇಕಾಗಿದೆ ಪ್ರಾರ್ಥಿಸ್ತೇನೆ ಸ್ವಾಮಿ. ಈ ಕರ್ತನೆ ಸ್ವಾಮಿ ವಾಕ್ಯದೊಂದಿಗೆ ಸ್ವಾಮಿ ಅನೇಕ ವಿಷಯಗಳು ಸ್ವಾಮಿ ದೇವರೇ ನಮಗೆ ತಿಳಿಸಿಕೊಡು ದೇವರ ಆತ್ಮನೇ. ನಿಮಗೆ ಸ್ತೋತ್ರ ಸ್ವಾಮಿ ದೇವರೇ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದುತ್ತೀನಿ ಪರಲೋಕದ ಒಳ್ಳೆ ದೇವರೇ, ಆಮೆನ್. ಒಂದು ವಾಕ್ಯ ಸಂದೇಶವನ್ನು ತೆಗೆದುಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 25ನೇ ವಾಕ್ಯವಾಗಿದೆ. ಆಗ ಒಬ್ಬ ಧರ್ಮೋಪದೇಶಕನು ಎದ್ದು ಆತನನ್ನು ಪರೀಕ್ಷಿಸುವುದಕ್ಕಾಗಿ, ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು? ಹಲ್ಲೆಲೂಯಾ. ಒಬ್ಬ ಧರ್ಮೋಪದೇಶಕನು ಎದ್ದು ಯೇಸು ಸ್ವಾಮಿ ಕೇಳ್ತಾನೆ, ನಾನು ನಿತ್ಯ ರಾಜ್ಯಕ್ಕೆ ಹೋಗಬೇಕಾಗಿದೆ, ಅದಕ್ಕೆ ನಾನು ಹೇಗೆ ನಡಿಬೇಕು, ಹೇಗೆ ಜೀವಿಸಬೇಕು ಎಂಬುದಾಗಿ ಆತನನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಕೇಳ್ತಾನೆ. ಹಲ್ಲೆಲೂಯಾ. ಇವತ್ತು ಅದೇ ರೀತಿಯಾಗಿ ಅನೇಕ ಜನಗಳಿಗೆ ದೇವರ ವಿಷಯ, ದೇವರ ವಾಕ್ಯ ತಿಳಿದಂತೆ ಇರುವಂತಹ ಜನಗಳಿಗಾಗಿ ಅನೇಕ ಆಲಯಗಳು ತೆರೆಯಲ್ಪಟ್ಟಿದೆ, ಅನೇಕ ಸೇವೆ ಸ್ಥಾನಗಳು ದೇವರು ಕೊಡಲ್ಪಟ್ಟಿದೆ. ನಿತ್ಯ ರಾಜ್ಯಕ್ಕೆ ಯಾರ್ಯಾರು ಹೋಗಬೇಕು, ಈ ಲೋಕ ಶಾಶ್ವತವಲ್ಲ ಅಂತ ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಹಾಗಾಗಿ ಈ ವಾಕ್ಯ ಸಂದೇಶವನ್ನ ನಾವು ಧ್ಯಾನ ಮಾಡಿ, ನಾವು ಯಾವಾಗ ಕರ್ತನೇ, ನನ್ನ ಒಡೆಯನೇ, ನನ್ನ ರಕ್ಷಕನೇ, ನನ್ನನ್ನು ನೀತಿ ಮಾರ್ಗದಲ್ಲಿ ನಡೆಸುವಾತನೇ, ನಿನಗೆ ಸ್ತೋತ್ರ, ಹಲ್ಲೆಲೂಯಾ ಎಂಬುದಾಗಿ ಯಾರು ವಾಕ್ಯ ಸಂದೇಶವನ್ನ ಧ್ಯಾನ ಮಾಡಿ ಇದ್ರ ಪ್ರಕಾರ ನಾವು ದೇವರ ಶಬ್ದಕ್ಕೆ ಕಿವಿಗೊಡುವುದಾದರೆ ದೇವರ ಅನೇಕ ಮಹತ್ ಕಾರ್ಯಗಳ ವಿಷಯಗಳನ್ನ ನಮಗೆ ಗೋಚರಪಡಿಸೋರು ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಹಾಗಾಗಿ ಕೆಳಗಡೆ ಮತ್ತೆ ಹೇಳಿದ್ರೆ, ನಿತ್ಯ ರಾಜ್ಯಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು ಎಂದು ಕೇಳಲು ಆತನು ಅವರಿಗೆ, ಶಾಸ್ತ್ರದಲ್ಲಿ ಏನು ಬರೆದಿದೆ ಎಂದು ಹೇಗೆ ಓದಿದ್ದಿ? ಎಷ್ಟು ಕೇಳ್ತಾರೆ, ಈ ಸತ್ಯ ಸಂದೇಶ, ಈ ಧರ್ಮೋಪದೇಶಕ, ಈ ಬೈಬಲ್ ನಲ್ಲಿ ಏನು ಬರೆದಿದೆ, ನೀನ್ ಏನು ಓದಿದೀಯಾ? ಹಲ್ಲೆಲೂಯಾ. ಇವತ್ತು ನಮಗೆ ಪ್ರಿಯರೇ ಹಾಗೆ ಕೇಳ್ತಾರೆ, ನೀವು ಯಾವ ರೀತಿ ಓದಿದ್ದೀರಿ, ನೀವು ಯಾವ ರೀತಿ ತಿಳ್ಕೊಂಡಿದ್ದೀರಿ? ಹಲ್ಲೆಲೂಯಾ. ಹಾಗಾಗಿ ನಾವು ಇದು ಸರಿಯಾದ ರೀತಿ ನಾವು ಆರಂಭದಿಂದ ಅಂತ್ಯವರೆಗೂ ದೇವರ ವಾಕ್ಯವನ್ನು ಓದುವಾಗ ಫಸ್ಟ್ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ದೇವರೇ, ಈ ಸಂದೇಶವನ್ನು ನನಗೆ ಸ್ವಾಮಿ ನೀನು ಮಾತನಾಡು, ನೀನು ನನ್ನ ಆತ್ಮಕ್ಕೆ ಸ್ವಾಮಿ, ನನ್ನ ಹೃದಯದೊಳಗೆ ಮಾತನಾಡು, ನೀನು ತಿಳಿಸ್ಕೊಡು ದೇವರ ಆತ್ಮನೇ, ನಿಮಗೆ ಸ್ತೋತ್ರ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಿಜವಾಗಲೂ ಪ್ರಾರ್ಥನೆ ಕೇಳುವಂತ ದೇವರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಹಾಗಾಗಿ ಮತ್ತೆ ಎಂದು ಕೇಳಿದನು. ಅದಕ್ಕೆ ಅವನು, ನಿನ್ನ ದೇವರಾಗಿರುವ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ನೋಡಿ, ಪೂರ್ಣ ಶಕ್ತಿ, ಪೂರ್ಣ ಪ್ರಾಣ, ಪೂರ್ಣ ಬುದ್ಧಿಯಿಂದ ನಾವು ಯೇಸು ಸ್ವಾಮಿಯನ್ನ ನಂಬಬೇಕು. ಹಲ್ಲೆಲೂಯಾ. ಬರೀ ಬಾಯಿ ಮಾತಿನಿಂದ ದೇವರ ರಾಜ್ಯ ಸೇರುವುದಿಲ್ಲ ಪ್ರಿಯರೇ. ಬರೀ ಬಾಯಿ ಮಾತಿನಿಂದ ನಾವು ಚರ್ಚಿಗೆ ಹೋದ್ರೆ ನಡೆಯಲ್ಲ ಪ್ರಿಯರೇ. ನಾವು ಬರೀ ಬಾಯಿ ಮಾತಿನಿಂದ ನಾವು ಪ್ರಾರ್ಥನೆ ಮಾಡಿದ್ರೆ ನಡೆಯಲ್ಲ ಪ್ರಿಯರೇ. ಹಲ್ಲೆಲೂಯಾ. ಸಾಧ್ಯವೇ ಇಲ್ಲ ಇದು. ನಾವು ಕರ್ತನಿಗೆ ಸದಾ ಕಾಲ, ದೇವರೇ ನನ್ನ ಬಾಳಿನಲ್ಲಿ, ನನ್ನ ಹೃದಯದಲ್ಲಿ ಸ್ವಾಮಿ ನೀವು ಕರ್ತನೆ ಸ್ವಾಮಿ ಇದ್ದು, ದೇವರೇ ನಮ್ಮನ್ನ ಸಕಲ ವಿಷಯದಲ್ಲೂ ಕರ್ತನೆ ನೀನ್ ನಡೆಸುವಂತ ದೇವರಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರಪ್ಪ ಎಂಬುದಾಗಿ ನಾವು ವಾಕ್ಯದ ಮುಖಾಂತರ ನಡೆಯಬೇಕಾದ ದೇವರು ಪ್ರಿಯರೇ. ಅವಾಗ ತಂದೆಯಾದ ದೇವರು ಮನಮರಗಿ, ಅಯ್ಯೋ, ಇಷ್ಟು ನಮ್ಮನ್ನ ಕೇಳಿಕೊಳ್ತಾ ಇದ್ದಾನೆ, ಈತನಿಗೆ ನಾವು ನೀತಿ ಮಾರ್ಗವನ್ನ ದಯಪಾಲಿಸ್ಬೇಕು ಅಂತ ದೇವರು ತನ್ನ ಆತ್ಮರಿಗೆ, ಪವಿತ್ರಾತ್ಮರಿಗೆ ಕಳಿಸ್ತಾರೆ. ಆ ಪವಿತ್ರಾತ್ಮರು ಹೇಳುವಂತ, ನಮ್ಮಲ್ಲಿ ವಾಸ ಮಾಡುವಂತ ಪವಿತ್ರಾತ್ಮರನ್ನು ಅವರು ನಮಗೆ ಸತ್ಯದಲ್ಲೂ, ವಾಕ್ಯದಲ್ಲೂ, ಎಲ್ಲದರಲ್ಲೂ ನೀತಿಯಲ್ಲಿ ನಡೆಸಲಿಕ್ಕಿದ್ದಾರೆ ಪ್ರಿಯರೇ. ಹಾಗಾಗಿ ಈ ಕೆಳಗಡೆ ನೋಡಿ, ಮತ್ತು ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕು ಎಂಬುದೇ ಬರೆದಿದೆ. ಹಲ್ಲೆಲೂಯಾ. ನೆರೆಯವರಂದ್ರೆ ಪಕ್ಕದ ಮನೆಯವರು, ಕೆಳಗಡೆ ಮನೆಯವರು, ಎದುರುಗಡೆ ಮನೆಯವರು, ದಾರಿಯಲ್ಲಿ ಹೋಗೋರು, ಆಟೋ ರಿಕ್ಷಾದಲ್ಲಿ ಹೋಗೋರು, ಎಲ್ಲ ಬಸ್ನಲ್ಲಿ ಹೋಗೋರು, ಟ್ರೈನಲ್ಲಿ ಹೋಗೋರು, ಫ್ಲೈನಲ್ಲಿ ಹೋಗೋರು, ಪ್ರತಿ ಒಬ್ಬರಿಗೂ ನಿನ್ನ ನೆರೆಯವನಂತೆ
ನಿನ್ನ ಸಹೋದರನಂತೆ ಪ್ರೀತಿಸಬೇಕು. ಹಾಲೆಲೂಯ. ಇವತ್ತು ಹಾಗಿಲ್ಲ ಪ್ರಿಯರೇ. ಇವತ್ತು ನಾವು ಭಾನುವಾರ ಮಾತ್ರ ಆಲಯದಲ್ಲಿ ಚರ್ಚಿನಲ್ಲಿ ಹೋಗ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ದೇವರ ವಾಕ್ಯವನ್ನು ಕೇಳ್ತೀವಿ, ಹೊರಗಡೆ ಬಂದ ಮೇಲೆ ಜಗಳ ಮಾಡ್ತೀವಿ ಪ್ರಿಯರೇ. ಸಣ್ಣ ಸಣ್ಣ ವಿಷಯಕ್ಕೆ ನಾವು ಮಾರಾಮಾರಿ ಮಾಡ್ತೀವಿ, ಗಲಾಟೆ ಮಾಡ್ಕೊಳ್ತೀವಿ. ಇದು ಎಲ್ಲಿ ಹೋಗ್ತದೆ? ದೇವರು ಈ ಸಂದೇಶವನ್ನ ಕೇಳ್ತಾರ? ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾರ? ಹೊರಲೋಕಕ್ಕೆ ಹೋಗ್ತದ? ನೆವರ್, ಇಂಪಾಸಿಬಲ್. ಇಲ್ವಾ? ಹೋಗುವುದಿಲ್ಲ ಇದು. ಇಲ್ಲಿ ನಮ್ಮ ಮನಸ್ಸು ಹೇಳ್ತದೆ ಅಷ್ಟೇ, ನಾನು ಪ್ರಾರ್ಥನೆ ಮಾಡಿಬಿಟ್ಟೆ, ನಾನು ದೇವರಿಗೆ ಮೆಚ್ಚುಗೆ ಮಾಡಿಬಿಟ್ಟೆ. ನೆವರ್, ಇಂಪಾಸಿಬಲ್. ದೇವರಿಗೆ ಒಪ್ಪುವುದಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಸ್ವಭಾವವನ್ನು ಭೂಮಿ ಮೇಲೆ ಹಿಡಿದುಕೊಂಡು ನಡೆಯಿರಿ. ಹಾಲೆಲೂಯ. ನಾನು ಹೀಗೆ ತೋರಿಸಿದ್ದಲ್ಲ, ಹೇಗೆ ಜೀವಿಸಬೇಕು ಎಂಬುದಾಗಿ ನಿಮ್ಮ ಮುಂದೆನೆ 33 ವರ್ಷಗಳ ಕಾಲ ಜೀವಿತವಾಗಿ ನಿಮ್ಮ ಜೊತೆಲಿದ್ದು ಎಲ್ಲ ಸೇವೆಗಳಲ್ಲೂ ನಾನು ತಾಳಿಕೊಂಡು ಹೇಗೆ ನಾನು ಶಿಲುಬೆಗೆ ಏರಿದನೋ ಅದೇ ರೀತಿಯಾಗಿ ನೀವು ಈ ಭೂಮಿ ಮೇಲೆ ಬದುಕಿ ಮಾದರಿ ತೋರಿಸಿದವನು ಮಾತ್ರ ಪರಲೋಕ ರಾಜ್ಯಕ್ಕೆ ಸೇರುವನು. ಅನೀತಿ ಮಾಡುವಂತರಲ್ಲ, ಜಗಳ ಮಾಡುವರಲ್ಲ, ಈ ಚಾಡಿ ಹೇಳುವರಲ್ಲ. ನಾವು ನೆನೆಸ್ತೇವೆ, ನಾವೆಲ್ಲ ಪ್ರಾರ್ಥನೆ ಮಾಡ್ಬಿಟ್ಟು ಹೊರಗಡೆ ಹೋಗಿದ್ದೆ ಗಲಾಟೆ ಮಾಡ್ತೀವಿ. ಎಲ್ಲಿ ಹೋಗ್ತದೆ ನಮ್ಮ ಪ್ರಾರ್ಥನೆ? ಇನ್ನು ಸತ್ಯವೇದ ಹಾಗೆ ಬರ್ದಿಲ್ಲ. ನೀನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾರ್ಥನೆಯಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ ಪ್ರೀತಿಸಬೇಕು ಎಂಬುದೇ ಬರದೆ. ಹಾಲೆಲೂಯ. ನಾವ್ಯಾರು ನೀತಿವಂತರಲ್ಲ ಪ್ರಿಯರೇ, ನಾವೆಲ್ಲ ಪಾಪ ಮಾಡಿದವರೇ. ಯೇಸು ಸ್ವಾಮಿ ಹೇಳ್ತಾರೆ, ನಾನು ಒಳ್ಳೆಯವ್ರನ್ನ ಹುಡುಕಿ ಬಂದಿಲ್ಲ, ಪಾಪಿಗಳನ್ನ ಹುಡುಕಿ ರಕ್ಷಣೆ ಮಾಡಕ್ಕೆ ಬಂದಿದ್ದೀನಿ. ಹಾಲೆಲೂಯ. ನಾವೆಲ್ಲ ಪಾಪಿಗಳಾಗಿದೀವಪ್ಪ. ಕರುಣಾಸಾಗರನೇ, ಪ್ರೀತಿ ಉಳ್ಳ ದೇವರೇ, ಈ ದೆಹಲಿ ಪ್ರಾಂತ್ಯವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದಾನೆ ಸ್ವಾಮಿ ದೇವರೇ. ರಾಜಾದಿರಾಜನೇ, ನಿಮಗೆ ಮಹಿಮೆಯಾಗಲಿ ಸ್ವಾಮಿ. ನಿಮ್ಮ ತುತ್ತೂರಿ ಶಬ್ದದೊಳಗೆ ಸ್ವಾಮಿ ಬರುವಾಗ ಎಷ್ಟು ಜನ ಕರ್ತನೆ ಇದಕ್ಕೆ ಕಿವಿಗೆ ಶಬ್ದ ಬೀಳ್ತದೋ ಗೊತ್ತಿಲ್ಲ ದೇವರೇ. ಹಾಲೆಲೂಯ. ಅವ್ರನ್ನೆಲ್ಲ ರಕ್ಷಣೆ ಮಾಡು ಪ್ರಿಯನೇ. ನಿಮಗೆ ಸ್ತೋತ್ರವಾಗಲಿ. ನೀವು ಹೇಳ್ತೀರಿ, ಒಂದು ಆತ್ಮವನ್ನು ನಷ್ಟವಾಗಬಾರದು ಅಂತ ನಿಮ್ಮ ಚಿತ್ತ ಆಗಿದೆಯಲ್ಲಪ್ಪ. ಒಂದು ಆತ್ಮವನ್ನು ಸ್ವಾಮಿ ದೇವರೇ ನರಕಕ್ಕೆ ಹೋಗಬಾರದು ದೇವರೇ. ಆ ರೀತಿಯಾಗಿ ನೀನು ಸಮಾಧಾನದಲ್ಲಿ ಈ ದೇಶವನ್ನು, ಈ ರಾಜಧಾನಿಯನ್ನು, ನಮ್ಮ ಇಡೀ ನಮ್ಮ ಭಾರತ ದೇಶದ ರಾಜಧಾನಿಯನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ ದೇವರೇ. ಈ ಕರ್ತನೆ, ಈ ರಾಜಧಾನಿಯನ್ನು ದೇವರೇ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೀನಿ. ಅನೇಕ ಜನಾಂಗಗಳು ಇದ್ದಾರೆ ಸ್ವಾಮಿ ದೇವರೇ. ಕರ್ತನೆ, ಯಾವ್ಯಾವ ಭಾಷೆಗಳಲ್ಲಿ ಮಾತನಾಡುವರಿದ್ದಾರಪ್ಪ ದೇವರೇ. ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳಿಗಾಗಿ ಪ್ರಾರ್ಥನೆ ಮಾಡ್ತೇನೆ ದೇವರೇ. ಅವರ ಆಡಳಿತವನ್ನು ಸ್ವಾಮಿ ಈ ದೇಶದಲ್ಲಿ ಒಳ್ಳೆ ರೀತಿಯಾಗಿ ನಡೆಸುವಂತೆ ಸಹಾಯ ಮಾಡು. ಬಡವರು, ಬಲ್ಲಿಗರು, ಬಗ್ಗರು ಸ್ವಾಮಿ ಎಲ್ಲರಿಗೂ ಸ್ವಾಮಿ ದೇವರೇ, ಅವ್ರಿಗೆ ಸ್ವಾಮಿ ದೇವರೇ ಒಳ್ಳೆ ರೀತಿಯಾಗಿ ಸ್ವಾಮಿ ದೇವರೇ ಅವ್ರಿಗೆ ಆಡಳಿತವನ್ನು ಕೊಡುವಂತೆ ಕೃಪೆ ಕೊಡು, ಸಹಾಯ ಮಾಡು ದೇವರಾತ್ಮನೆ ಎಂಬುದಾಗಿ ಪ್ರೀತಿಯ ದೇವ ಜನರು ಪ್ರಾರ್ಥನೆ ಮಾಡಬೇಕಾಗಿದೆ ಪ್ರಿಯರೇ. ಹಾಲೆಲೂಯ. ಅದಕ್ಕಾಗಿ ನಾನು 4-5 ದಿವಸ ಸ್ವಾಮಿ ದೇವರೇ ಈ ದೇಶಕ್ಕೆ ನೀನು ಕಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡ್ತೀನಿ. ಯಾವುದು ನನ್ನ ಆಸೆಯಿಂದ ನಾನು ಬಂದಿಲ್ಲ ತಂದೆಯಾದ ದೇವರೇ. ಕರ್ತನೆ, ನನ್ನ ಆಲೋಚನೆ ಇತ್ತು ಸ್ವಾಮಿ, 1 ವರ್ಷದ ಹಿಂದೆ 6 ತಿಂಗಳಿಂದ ಬರಬೇಕು ಎಂಬುದಾಗಿ ದೇವರೇ. ನನಗೆ ಬರ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆಂದ್ರೆ ಸ್ವಾಮಿ, ನಿನ್ನ ಕೆಲಸ ಮಾಡಲಿಕ್ಕೆ ಸ್ವಾಮಿ ದೇವರೇ ನೀನು ಒಂದು ಸಮಯವನ್ನು ನಿಗದಿಸಿ ಕೊಟ್ಟಿದ್ದೀಯಾ. ಆ ಸಮಯಕ್ಕೆ ಮಾತ್ರವೇ ನಾನು ಬರ್ಲಿಕ್ಕೆ ಸಾಧ್ಯ ಉಂಟು ದೇವರೇ. ಸ್ತೋತ್ರ ದೇವರೇ. ಇಲ್ಲಿ ತನಕ ದೇವರೇ ನೀನು ನಡೆಸಿದಕ್ಕಾಗಿ ಸ್ತೋತ್ರ. ಎಬಿನೇಜರು ನೀನು ಸ್ವಾಮಿ ದೇವರೇ. ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಈ ಡೆಲ್ಲಿ ಕರ್ತನೆ ಪ್ರಾಂತ್ಯವನ್ನು, ಈ ಪಟ್ಟಣವನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ ದೇವರೇ. ಇದರಲ್ಲಿ ಸಮೃದ್ಧಿಯಾಗಿ ದೇವರೇ ಇರುವಂತ ಜನರಿಗಾಗಿ ನಾನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀನಿ. ಸಕಲ ಜನಾಂಗಗಳೇ, ಭೂನಿವಾಸಿಗಳೇ, ಎಲ್ಲ ಯೆಹೋವನ ಶಬ್ದಕ್ಕೆ ಕಿವಿಗೊಡಿರಿ ಎಂಬುದಾಗಿ ಎಷ್ಟೋ ವಾಕ್ಯ ವಚನಗಳನ್ನು ನಾವು ನೋಡ್ತೀವಪ್ಪ ದೇವರೇ. ಹಾಗೆ ನೀವು ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯ ಸಂದೇಶ ಇನ್ನು ಹಲವಾರು ಸಂದೇಶಗಳಿದೆ. ಇದು ಮಾತನಾಡಲಿಕ್ಕೆ ಸಮಯ ಇಲ್ಲದ ಕಾರಣ ಇಲ್ಲಿಗೆ ವಾಕ್ಯವನ್ನು ನಾನು ಮುಕ್ತಾಯ ಮಾಡಲಿಕ್ಕಿರ್ತೇನೆ. ಕಣ್ಣು ಮುಚ್ಚಿ ಸಿಕ್ಕ ಪ್ರಾರ್ಥನೆ ಮಾಡಿ ದೇವರೇ ಸಂದೇಶವನ್ನು ನೀನು ತೆಗೆದುಕೊಳ್ಳೋದಕ್ಕಾಗಿ ಸ್ತೋತ್ರ ಮಾಡಿಕೊಡ್ತೇನೆ ದೇವರೇ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನೀತಿವಂತನಾದ ದೇವರೇ, ಮಾನವ ಕುಲಕ್ಕೆ ಶ್ರೇಷ್ಠವಾದ ದೇವರೇ, ಆಕಾಶ ಭೂಮಿ ಅಳೆದೋಗ್ಬೋದು ನಿಮ್ಮ ಮಾತು, ನಿಮ್ಮ ವಾಕ್ಯ, ನಿಮ್ಮ ವಚನ ಇದು ಒಂದು ಅಳಿಯೋದೆಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿಯಾಗಿದೆ ದೇವರೇ. ಸ್ತೋತ್ರ.
ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬ ನಿನ್ನ ಕಳೆದೊಪ್ಪಿಸ್ಕೊಡ್ತೀನಿ ಸ್ವಾಮಿ. ಪ್ರಾರ್ಥನೆ ಕಳೆದಕ್ಕಾಗಿ ಸ್ತೋತ್ರ, ಯೇಸು ನಾಮದಲ್ಲಿ ಬೇಡುತ್ತೇನೆ ಜೀವ ತಂದೆ. ಆಮೇನ್ ಆಮೇನ್. ಪ್ರೇಸ್ ಗಾಡ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್ ಆಮೇನ್ ಆಮೇನ್.